ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗಣಿ. ಚಾಲುಕ್ಯ ನ್ಯೂಸ್ನ ವಿಶೇಷ ಕಾರ್ಯಕ್ರಮ. ನಿನ್ನೆ ದೆಹಲಿಯಲ್ಲಿ ಬಹಳ ದೊಡ್ಡ ಹೋರಾಟ ನಡೆದಿದೆ. ಜಂತರ್ ಮಂತರ್ ಹಾಗೂ ಸಂಸತ್ ಭವನದ ಮುಂದೆ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಬಹುತೇಕ 2021ರಲ್ಲಿ ರೈತರು ಇಂತಹ ಹೋರಾಟವನ್ನ ಮಾಡಿದ್ರು. ಅದಾದ ನಂತರ ಕೇಂದ್ರ ಸರ್ಕಾರ 3 ಕಾಯ್ದೆಗಳನ್ನ ತೆಗೆದಾಕ್ತು. ಅದಾದ ನಂತರ ಪ್ರತಿಭಟನೆ ನಿಂತೋಯ್ತು. ಅಲ್ಲಿಂದ ಇಲ್ಲಿಯವರೆಗೆ ಇಂತಹ ಪ್ರತಿಭಟನೆಯನ್ನ ದೆಹಲಿಯ ಪೊಲೀಸರಾಗ್ಲಿ, ದೆಹಲಿಯ ಆಡಳಿತ ಆಗ್ಲಿ, ಕೇಂದ್ರ ಸರ್ಕಾರ ಆಗ್ಲಿ ನೋಡಿರಲಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ನೀಟ್ ಅನ್ನುವಂಥ ಒಂದು ಎಕ್ಸಾಮ್, ವೈದ್ಯಕೀಯ ಪರೀಕ್ಷೆಯ ಎಕ್ಸಾಮ್ನಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಕೇವಲ ದೆಹಲಿ ಮಾತ್ರ ಅಲ್ಲ, ದೇಶದ ಎಲ್ಲ ರಾಜ್ಯಗಳಲ್ಲಿ, ರಾಜ್ಯದ ಒಳಗಿರುವ ಜಿಲ್ಲೆಗಳಲ್ಲಿ ಕೂಡ ಹೋರಾಟ ನಡೆದಿರುವಂಥದ್ದು. ಆದ್ರೆ ದೆಹಲಿಯಲ್ಲಿ ನಡೆದಂತಹ ಆಕ್ರೋಶ ಇದೆಯಲ್ಲ, ಅದು ಬಹಳ ದೊಡ್ಡದು. ಏನು ಆ ವಿದ್ಯಾರ್ಥಿಗಳನ್ನ ತಡೆಯಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಅಶ್ರುವಾಯುವನ್ನ ಸಿಡಿಸಿದ್ದಾರೆ. ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ದಾರೆ. ಆದ್ರೆ ಪೊಲೀಸರ ಅಶ್ರುವಾಯು ಹಾಗೂ ಲಾಠಿ ಚಾರ್ಜ್ಗೆ ಬಗ್ಗಿಲ್ಲ ಈ ವಿದ್ಯಾರ್ಥಿಗಳು. ಹೌದು, ನೀಟ್ ಅನ್ನುವಂತಹ ಒಂದು ಎಕ್ಸಾಮ್ ಇದೆಯಲ್ಲ, ಬಹಳ ದೊಡ್ಡದಾದಂಥ ಒಂದು ಎಕ್ಸಾಮ್. ಎಷ್ಟೋ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀಬೇಕು, ಡಾಕ್ಟರ್ ಸೀಟ್ಗಳನ್ನ ಪಡ್ಕೋಬೇಕು, ವೈದ್ಯಕೀಯದಲ್ಲಿ ನಾವು ಬೆಳವಣಿಗೆ ಆಗಬೇಕು, ಸಮಾಜದಲ್ಲಿ ಒಂದಷ್ಟು ನಾವು ಚೆನ್ನಾಗಿರ್ಬೇಕು ಅನ್ನುವ ನೂರಾರು ಕನಸುಗಳನ್ನ ಹೊತ್ತಂತಹ ಬಹುತೇಕ 23-24 ಲಕ್ಷ ಜನ ಎಕ್ಸಾಮ್ ಅನ್ನ ಬರೆದ್ರು. ಆದ್ರೆ ಆ ಎಕ್ಸಾಮೇ ಅಕ್ರಮ ಆಗೋಯ್ತು ಅನ್ನುವ ಒಂದೇ ಒಂದು ಮಾತಲ್ಲಿ ಇಡೀ ಅವರು ಕಟ್ಟಿದ್ದಂತಹ ಕನಸಿನ ಗೋಪುರವೇ ಕೆಳಗೆ ಬಿದ್ದೋಯ್ತು. ಇದರಿಂದ ನೊಂದಂತಹ ಸುಮಾರು 21 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಇದಕ್ಕೆಲ್ಲ ಕಾರಣ ಯಾರು ಅಂತ ನೋಡ್ತಾ ಹೋದ್ರೆ ಕೇಂದ್ರ ಸರ್ಕಾರವೇ ಮೂಲ ಕಾರಣ. ಅದಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣ ಇಲಾಖೆಯ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರೇ ಪ್ರಧಾನ ಕಾರಣ ಅಂತ ಹೇಳಿ ವಿದ್ಯಾರ್ಥಿಗಳು ಬೀದಿಗೆ ಬಿದ್ದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಡವನ್ನ ಹಾಕ್ತಿದ್ದಾರೆ. ಸಾಕಷ್ಟು ಕನಸುಗಳನ್ನ ಹೊತ್ತಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾದಾಗ ಯಾರನ್ನ ಕೇಳಬೇಕು? ಅದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಸಚಿವರನ್ನೇ ಹೊಣೆ ಮಾಡಬೇಕು. ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಿತ್ತು, ಆದ್ರೆ ಇದುವರೆಗೂ ಕೊಟ್ಟಿಲ್ಲ. ಕಾರಣ ಮಾತ್ರ ಯಾರಿಗೂ ಗೊತ್ತಿಲ್ಲ. ಇಂತಹ ನಡುವೆ ನಮಗೆ ನ್ಯಾಯ ಬೇಕು ಅಂತ ಹೇಳಿ ಹೋರಾಟಕ್ಕೆ ಇಳಿದಂತಹ ವಿದ್ಯಾರ್ಥಿಗಳ ಮೇಲೆ ಅಶ್ರುವಾಯು ಸುರಿಸಿದ್ದಾದ್ರು ಯಾಕೆ, ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾದ್ರು ಯಾಕೆ ಅನ್ನೋದನ್ನ ಎಲ್ಲರೂ ಕೂಡ ಆಲೋಚನೆಯನ್ನ ಮಾಡಬೇಕಾಗಿದೆ. ನಿಜವಾಗ್ಲೂ ಇದಂತಹ ಬಹಳ ಬೇಸರದ ವಿಷಯ. ತಮ್ಮ ಹಕ್ಕನ್ನ, ತಮ್ಮ ನ್ಯಾಯವನ್ನ ಕೇಳೋಕೆ ಹೋದಂತಹ ವಿದ್ಯಾರ್ಥಿಗಳ ಮೇಲೆ ಈ ರೀತಿ ನಡ್ಕೊಳ್ತಿರುವಂತಹ ಪೊಲೀಸರ ನಡೆ ಎಂಥದ್ದು ಅನ್ನೋದ್ರು ಕೂಡ ನಾವಿಲ್ಲಿ ಆಲೋಚನೆಯನ್ನ ಮಾಡಬೇಕಾಗತ್ತೆ. ಸಂಸತ್ನ ಅಧಿವೇಶನ ಮೊದಲ ದಿನ ಆರಂಭವಾದಂತಹ ಸಂದರ್ಭದಲ್ಲೇ ಸಾವಿರಾರು ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ನ್ಯಾಯವನ್ನು ಕೇಳೋದಕ್ಕೆ ಬಂದಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಬೀದಿಯಲ್ಲಿ ನಿಂತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಪಕ್ಷಗಳು ಅದರ ಹಿಂದೆ ಇರ್ಬೋದು ಅಥವಾ ಜೊತೆಯಲ್ಲಿ ಇರ್ಬೋದು. ಪಕ್ಷಗಳು ಏನೇ ಆಗಿರ್ಲಿ, ಅದ್ರ ಕತೆ ಬೇಡ. ಅದು ಏನು ಜಿರ್ಲೆ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಬೇರೆ ಬೇರೆ ಪಾರ್ಟಿಗಳಿರ್ಬೋದು, ಈ ವಿದ್ಯಾರ್ಥಿಗಳ ಹಿಂದೆ ನಿಂತಿದ್ದಾರೆ ಅನ್ನುವಂಥದ್ದು ಬೇರೆ ಮಾತು. ಆದ್ರೆ ಇಲ್ಲಿ ಪಕ್ಷಗಳಿಗಿಂತ ಬಹಳ ಮುಖ್ಯವಾಗಿರುವಂಥದ್ದು ವಿದ್ಯಾರ್ಥಿಗಳ ಜೀವನ, ವಿದ್ಯಾರ್ಥಿಗಳ ಬದುಕು, ಅವರ ಕನಸು, ಅವರ ಕನಸಿನ ನನಸಾದಂತಹ ನೀಟ್ ಪರೀಕ್ಷೆ ಇವತ್ತು ಅಕ್ರಮ ಆಗಿರುವಂಥದ್ದು ನೋವಾಗತ್ತೆ. ಅಕ್ರಮದಲ್ಲಿ ಭಾಗಿಯಾದಂಥವ್ರಿಗೆ ಶಿಕ್ಷೆಯನ್ನ ಕೊಡಬೇಕು. ಅಕ್ರಮವನ್ನ ಮಾಡಿದಂಥವ್ರಿಗೆ ಇದುವರೆಗೂ ಶಿಕ್ಷೆ ಆಗಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಸಚಿವರು ಕೂಡ ರಾಜೀನಾಮೆಯನ್ನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಹೋರಾಟ ನಡೀತಾ ಇರುವಂಥದ್ದು ಕೂಡ ಅವ್ರಿಗೆ ಗೊತ್ತಿರುವಂಥದ್ದು. ಕೇಂದ್ರ ಸರ್ಕಾರ ಇಲ್ಲಿ ಒಂದು ಅರ್ಥವನ್ನ ಮಾಡ್ಕೋಬೇಕಾಗ್ತದೆ. ಯುವಶಕ್ತಿ ಈ ದೇಶದ ಶಕ್ತಿ ಅಂತ ನೀವೇ ಮಾತಾಡ್ತೀರಾ. ಯುವಶಕ್ತಿ ನಿಮ್ಮನ್ನ ಬಹಳ ದಿನಗಳಿಂದನೂ ಕೂಡ ನೋಡ್ತಾ ಬರ್ತಾ ಇದೆ. ತಮ್ಮನ್ನ ತಲೆ ಮೇಲೆ ಒತ್ಕೊಂಡು ತಿರುಗ್ತಾ ಇರುವಂಥದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ನೇಪಾಳದಲ್ಲಿ ಆಗಿರುವಂತಹ ಘಟನೆ ನಿಮ್ಗೆ ಗೊತ್ತಿದೆ. ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡ್ತೀವಿ ಅಂದಿದ ತಕ್ಷಣನೇ ಆ ಸರ್ಕಾರವನ್ನೇ ಬೀಳಿಸುವಂತ ಶಕ್ತಿ ಆ ಯುವಕರಲ್ಲಿತ್ತು ಅಂತಂದ್ರೆ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದೆ. ನೀವು ರೈತರನ್ನ ಏನು ಒಂದು ಸುಮಾರು ತಿಂಗಳುಗಳ ಕಾಲ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ತಿಂಗಳುಗಳ ಕಾಲ ನೀವು ಹೇಳ್ಕೊಂಡು ಹೋದ್ರಿ, ಆಮೇಲೆ ನೀವು ಅದಕ್ಕೊಂದು ನ್ಯಾಯ ಕೊಟ್ರಿ. ಆದ್ರೆ ಇದು ಯುವಕರ ಶಕ್ತಿ. ಈ ಯುವಕರ ಶಕ್ತಿ ಏನಾದ್ರು ಗಟ್ಟಿಯಾಗಿ ನಿಲ್ತು ಅಂತಂದ್ರೆ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಅವ್ರು ಕೇಳ್ತಾ ಇರುವಂಥದ್ದೇನು, ಇದಕ್ಕೆ ಸಂಬಂಧಪಟ್ಟಂತಹ ಇದಕ್ಕೆ ಅಕ್ರಮ ಮಾಡಿದಂಥವ್ರನ್ನ ಬಂಧನವನ್ನ ಮಾಡಿ, ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರಿಗೆ ರಾಜೀನಾಮೆ ಕೊಡಿ, 21 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಆ ಕುಟುಂಬಗಳಿಗೆ ಪರಿಹಾರವನ್ನು ನೀಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೋನಂ ವಾಂಗ್ಚುಕ್ ಅವರು ಏನು ಊಟವನ್ನ ಬಿಟ್ಟು
ಸುಮಾರು 22 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಬೆಲೆ ನೀವನ್ನ ಕೊಡಿ, ಅವರನ್ನ ಎತ್ತಾಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರಿ. ತಮ್ಮ ಏನು 20ನೇ ತಾರೀಕು ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಗೊತ್ತಾದ ತಕ್ಷಣ ಅದರ ಹಿಂದಿನ ದಿನನೇ ಅವ್ರನ್ನ ಒತ್ಕೊಂಡೋಗಿ ಆಸ್ಪತ್ರೆ ಸೇರಿಸುವಂತ ಕೆಲಸವನ್ನ ಮಾಡಿದ್ರಿ. ಅವ್ರನ್ನ ಬಿಡುಗಡೆ ಮಾಡಿ ಅನ್ನುವಂತಹ ಮಾತುಗಳನ್ನ ಕೇಳ್ತಾ ಇದ್ದಾರೆ. ನನಗನ್ಸುತ್ತೆ ಇದರಲ್ಲಿ ರಾಜಕೀಯ ಬೇಡ ನಮ್ಗೆ. ಆ ಜಿರಳೆ ಪಾರ್ಟಿನೋ, ಕಾಂಗ್ರೆಸ್ ಪಾರ್ಟಿನೋ, ಇನ್ನೊಂದು ಪಾರ್ಟಿನೋ, ಅದೆಲ್ಲ ಬೇಡ. ಆದ್ರೆ ಹುಡುಗರಿಗಾಗಿರುವಂತ ಅನ್ಯಾಯ, ಕಷ್ಟ ಬಿದ್ದು ಓದಿರುವಂತಹ ಹುಡುಗರಿಗಾಗಿರುವಂತ ಅನ್ಯಾಯ ಸರಿಯಾಗಬೇಕು ಅಂತಂದ್ರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಕೇಳುತ್ತಿರೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೂಡಲೇ ಇವತ್ತೇನು 2ನೇ ದಿನದ ಅಧಿವೇಶನ ನಡೀತಾ ಇದೆ, ಕೂಡಲೇ ಅವರ ರಾಜೀನಾಮೆಯನ್ನ ಪಡ್ಕೊಳ್ತಿರೋ ಅಥವಾ ಇದಕ್ಕೆ ಏನ್ ಸಮಜಾಯಿಷಿ ಕೊಡ್ತಿರೋ ಗೊತ್ತಿಲ್ಲ. ಈ ನಡುವೆ ಏನು ನಡ್ಡಾ ಅವರು ಕೂಡ ಮಾತುಕತೆಯನ್ನ ಮಾಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆ ಮಾತುಕತೆ ಏನಾಗಿದೆ, ಇವತ್ತೇನ್ ಚರ್ಚೆಗೆ ಬರ್ತಾ ಇದೆ ಕೂಡ ಗೊತ್ತಾಗ್ತಿಲ್ಲ. ಇವತ್ತು 2ನೇ ದಿನದ ಅಧಿವೇಶನ ನಡೀತಾ ಇದೆ. ಇವತ್ತು ಕೂಡ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆರಂಭ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂತ ನ್ಯಾಯವನ್ನ ಏನಾದ್ರು ಸರ್ಕಾರ ಕೊಟ್ರೆ ಒಂದಷ್ಟು ವಿದ್ಯಾರ್ಥಿಗಳು ತಣ್ಣಗಾಗ್ತಾರೆ. ಇಲ್ಲದೆ ಹೋದ್ರೆ ಇದು ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟ ಆಗತ್ತೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಕೂಡ ಇದೆ. ಇದೇ ಅಸ್ತ್ರವನ್ನ ಇಟ್ಟುಕೊಂಡೇ ಚುನಾವಣೆಯನ್ನ ನಡೆಸುವಂತಹ ಯುವಕರು ನಿಮ್ಮನ್ನ ಯಾವ ರೀತಿ ಬೇಕಾದ್ರೂ ಬಳಸ್ಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಕೂಡಲೇ ಇದ್ರ ಬಗ್ಗೆ ಏನು ಯುವ ಜನರ ಆಕ್ರೋಶ ಕಟ್ಟೆ ಹೊಡೆದಿದೆ, ಅದಕ್ಕೆ ಸಮಾಧಾನ ಪಡಿಸುವಂತ ಕೆಲಸ ಆಗ್ಬೇಕು ಅಂತಂದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಆ 21 ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂತ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನ ಕೊಡಬೇಕು, ಅವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಮುಂದಿನ ದಿನದಲ್ಲಿ ಇಂತಹ ಕೇಂದ್ರ ಸರ್ಕಾರ ನಡೆಸುವಂತಹ ಪರೀಕ್ಷೆಗಳಲ್ಲಿ ಯಾವುದೇ ಅಕ್ರಮ ಆಗದಂತೆ ತಡೆಹಿಡುವಂತ ಕೆಲಸವನ್ನ ಸರ್ಕಾರ ಮಾಡಿದ್ರೆ ಈ ಸರ್ಕಾರ ಸೇಫ್ ಆಗತ್ತೆ. ಇಲ್ದವರ ಸಮಸ್ಯೆಯನ್ನ ನೀವೇ ಎದುರಿಸಬೇಕಾಗತ್ತೆ. ಸರ್, ಅವ್ರಿಗೆ ಥೈರಾಯ್ಡ್ ಕೂಡ ನಾರ್ಮಲ್ ಬಂದಿದೆ. ಮತ್ತೆ ಮನೆ ಕೆಲಸ ಕೂಡ ತುಂಬಾ ಇಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ತುಂಬಾ ಖುಷಿ ಆಗುತ್ತೆ ನಮ್ಮಮ್ಮ ಸಣ್ಣ ಆಗಿರೋದ್ರಿಂದ. ಆಗ್ಬೇಕು, PCOD ಕಂಟ್ರೋಲ್ ಆಗ್ಬೇಕು, ಥೈರಾಯ್ಡ್ ನಾರ್ಮಲ್ ಬರಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ. ಅದೇ ರೀತಿ ಶುಗರ್ ಇದ್ದವರು, BP ಇದ್ದವರು ನಮ್ಮ ಜೀನಿ ಶುಗರ್ ಆಮ್ಲನ ಬಳಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.